ಓಹ್ ತಾಯ್ತ ಆಚೆಗೆ ಬಂದ್ಬಿಟ್ಟೈತೆ. ಅಕ್ಕ ಗೊತ್ತಾಗ್ಬಿಟ್ಟೈತೆ. ತಡವಾಗಿ ಹೋದ್ರೆ ಮಮ್ಮ ಭಯ ಪಟ್ಕೋತಾರೆ. ಮನೆಗೆ ಹೋಗ್ಬೇಕು. ನೀವು ಪಪ್ಪನ ಮನೆಗೆ ಬರ್ತೀರಾ ಅಕ್ಕ? ಹಾಂ ಲಕ್ಷ್ಮಿ, ಬರ್ತೀನಿ, ಕೂತ್ಕೋ. ಅಕಸ್ಮಾತ್ ಇವಳಿಗೆ ಸೂರ್ಯ ತನ್ನ ಕತ್ತಕ್ಕೆ ಕಟ್ಟಿರೋದು ತಾಳಿ ಅನ್ನೋದು ಗೊತ್ತಾಗಿ ಹೋದರೆ ಆಗ ಇವಳು ಏನು ಮಾಡ್ಬೋದು? ಒದ್ದಿ ಇನ್ನು ಎಷ್ಟೊತ್ತು ಅಂತ ಹೇಳ್ತೀಯ? ನಾ ಹೇಳಿದ್ದಕ್ಕೂ ಮುನ್ನು ಇವತ್ತು ಹೆಂಗಿದ್ರು ಪೂರ್ವವ ಮನೆಗಿಲ್ಲ. ಅವಳು ಬರೋದ್ರೊಳಗಾಗಿ ಈ ಮಗಿನ ಆಚೆ ಸಾಗಿಸ್ಬಿಡುವ. ಹ್ಞೂ ಕಡ್ಪದ್ದೆ, ದ್ಯಾವ್ಲಿಂಗೂ ನಂಗೂ ಹೇಳ್ದ, ಯಾವುದೋ ಸಂಬಂಧ ಇಲ್ಲದೆ ಇರೋ ಮಗಿನಿಂದ ನಮ್ಮ ಮನೆ ಜನಕ್ಕೆಲ್ಲ ತೊಂದರೆ ಆಯ್ತದೆ, ಆಪತ್ತು ಬರ್ತದೆ ಅಂದಮೇಕೆ ಅದನ್ನ ಯಾಕೆ ನಮ್ಮ ಮನೇಲಿ ಇಟ್ಕೋಬೇಕು? ನೀನೇ ಹೇಳು. ಅಲ್ಲ ಅತ್ತೆ, ಆ ಮಗು ಏನು ಆ ಮಗ? ಅವ್ವ, ಆ ಮಗಿನ ಸ್ಯಾನೆ ಹಚ್ಕೊಂಡ್ಬಿಟ್ಟಿವ್ನಿ. ಈಗ ಎತ್ತಾಗೋ ಹೆಂಗೆ ಕಳಿಸೋದು ಅಂತ ಹೇಳ್ತಾವಳೆ. ಹಂಗೆಲ್ಲ ಯೋಚನೆ ಮಾಡ್ತಾ ಕುಂತ್ಕೊಳ್ಳೋಕ್ಕಾಗಕ್ಕಿಲ್ಲ. ಆ ಮಗಿನಿಂದ ಗಂಡಾಂತರ ಅಂತ ಗೊತ್ತಾದ್ಮೇಕೆ ಅದನ್ನು ಇಲ್ಲೇ ಇಟ್ಕೊಂಡು ಹೆಂಗ್ ಮುದ್ದಾಡೋದು? ಸುಮ್ಕೆ ಹೇಳ್ದಂಗೆ ಕೇಳು, ಮೆಲ್ಲಗೆ ಆ ಮಗಿನ ಎತ್ತಗಾರ ಸಾಗಾಕ್ಬಿಡೋಣ. ಅಜ್ಜಿ, ಏನ್ ಮಾತು ಅಂತ ಆಡ್ತಾ ಇದ್ದೀರಾ? ಆ ಮಗು ನಿಮ್ಗೇನ್ ಮಾಡ್ತು? ಹೆತ್ ಮಗುನ್ ಕಳ್ಕೊಂಡು ನೋವಲ್ಲಿ ಇದನ್ನೇ ತನ್ನ ಮಗು ಅಂತ ಪ್ರೀತಿಯಿಂದ ಸಾಕ್ತಾ ಇದ್ದಾಳೆ ನನ್ನ ಹೆಂಡತಿ. ಆ ಪ್ರೀತಿನ ದೂರ ಮಾಡೋಕೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಈ ವಿಷಯನ ಈಗಲೇ ಪೂರ್ವಿಗೆ ಹೇಳ್ತೀನಿ. ಅಲ್ಲ, ನಿಮ್ಗೆ ಯಾರಿಗೂ ಮನುಷ್ಯತ್ವ ಅನ್ನೋದೇ ಇಲ್ವಾ? ಐತಪ್ಪ, ಮನ್ಸತ್ವ, ದಯೆ, ಕರುಣೆ ಎಲ್ಲ ಐತೆ. ಆದ್ರೆ ಅದೆಲ್ಲದಕ್ಕಿಂತ ದೊಡ್ಡದು ಪಿರಾಣ, ಉಸಿರು. ಅದೇ ಹೊಂಟೋದ ಮೇಕೆ ಯಾವ್ದಿದ್ದು ಏನು ಪ್ರಯೋಜನ ಹೇಳು? ಏನ್ ಹಂಗಂದ್ರೆ? ಅದು ನಾನು ಹೇಳ್ತೀನಿ ಕೇಳಲ್ಲ. ಇದು ವಿಷಯ. ನಮ್ಗಳ ಪ್ರಾಣನ ಉಳಿಸ್ಕೋಬೇಕು ಅಂತಂದ್ರೆ ಈ ಮಗಿನ ತಗೊಂಡೋಗೆಲ್ಲ ದೂರ ಬಿಡ್ಬೇಕು. ನೀವು ಇದನ್ನೆಲ್ಲ ನಂಬ್ತೀರಾ ಡ್ಯಾಡಿ? ಏಯ್, ಸ್ವಾಮಿಗಳು ಏನು ಹೇಳಿದ್ರು ಅದು ನಾವು ನಂಬಲೇಬೇಕು. ಅವ್ರು ನಮ್ಮ ಪಾಲ್ಗೆ ದ್ಯಾವ್ರು ಇದ್ದಂಗೆ. ಅವ್ರು ಇದುವರೆಗೂ ಏನೇನು ಹೇಳವ್ರೋ ಅದ್ಯಾವುದು ಸುಳ್ಳಾಗಿಲ್ಲ ಕನ್ಲ. ಅವತ್ತು ಅವ್ರು ಹಿಂಗಾಯ್ತದೆ ಅಂತ ಹೇಳಿದ್ದನ್ವೇ ನನಗೆ ಆಕ್ಸಿಡೆಂಟ್ ಆಯ್ತು. ಏನೋ ನಿಮ್ಮ ಅವನ ಮಾಂಗಲ್ಯ ಭಾಗ್ಯ ಗಟ್ಟಿ ಇತ್ತು ಅಂತ ಕಾಣ್ತದೆ, ಅದಕ್ಕೆ ಬದುಕಂಡೆ. ಇಲ್ಲಾಂದ್ರೆ ಅಲ್ಲೇ ಅರಾರ ಶಿವ ಅಂದ್ಬಿಡ್ತಿದ್ದೆ. ನೋಡ್ಲಾ, ನಮ್ಮ 3 ಜನರ ಪ್ರಾಣಕ್ಕಿಂತ ಆ ಮಗನೇ ಮುಖ್ಯ ಅನ್ನೋದಾದ್ರೆ ಮಾಡ್ಲೋ. ನಿನ್ನ ಹೆಂಡ್ರ ಪೂರ್ವ ಫೋನ್ ಮಾಡ್ಲಾ? ಈಗಲೇ ಮಾಡು.
ನನಗೂ ಆ ಮಗುನ ಬಿಟ್ಟಿರೋದಕ್ಕಾಗಲ್ಲ ಕಣೋ. ಆದರೆ ಈಗಿರೋ ಪರಿಸ್ಥಿತಿಲಿ ಇದನ್ನ ಬಿಟ್ಟರೆ ಬೇರೆ ದಾರಿ ಇಲ್ಲ. ಆ ಒಂದು ಮಗು ಈ ಮನೇಲಿರೋದಕ್ಕಿಂತ ಇಷ್ಟು ಜನರ ಪ್ರಾಣ ಮುಖ್ಯ ಅಲ್ವೇನೋ? ನೋಡು, ನಿಮ್ಮ ಡ್ಯಾಡಿ ಹೇಳ್ತಿರೋ ಹಾಗೆ ಆ ಮಗುನ ಎಲ್ಲಾದರೂ ಬಿಟ್ಬಿಡೋಣ. ಪೂರ್ವಿ ಹತ್ರ ಏನಾದರೂ ಸುಳ್ಳು ಹೇಳಿದ್ರಾಯ್ತು. ಮಮ್ಮಿ, ನೀನಾ ಈ ಮಾತಾಡ್ತಾ ಇರೋದು? ಹೌದು, ನಾನೇ ಈ ಮಾತನ್ನ ಹೇಳ್ತಾ ಇರೋದು. ಇಷ್ಟು ದಿನ ಸತ್ಯ ಹೇಳ್ಬಿಡು, ಪೂರ್ವಿ ಹತ್ರ ಯಾವ ವಿಷಯನೂ ಮುಚ್ಚಿಡಬೇಡ ಅಂತ ಹೇಳ್ತಾ ಇದ್ದಿದ್ದು ನಾನೇ. ಇವತ್ತು ಪೂರ್ವಿ ಹತ್ರ ಯಾವ ಸತ್ಯನೂ ಹೇಳ್ಬೇಡ ಅಂತ ಹೇಳ್ತಿರೋದು. ನೋಡು ಸುರಿ, ನಾನು ಪೂರ್ವಿ ಹತ್ರ ಏನಾದರೂ ಹೇಳ್ಕೊತೀನಿ, ಆದರೆ ಮಗುನ್ ಸಾಕ್ಸಕ್ ಬಿಟ್ಬಿಡು. ನಿನ್ ಪಾಡಿಗೆ ನೀನು ಒಂದು ಕಡೆ ಇದ್ದು ಬಿಡು ಪ್ಲೀಸ್. ಅಂತೂ ಈ ಸಲ ಪೊದ್ದಿನೂ ನನ್ನ ಪಾಪದಲ್ಲಿ ಭಾಗಿಯಾಯ್ತಾಳೆ. ದ್ಯಾವ್ಲಿಂಗು, ಈಗ ಈ ಮಗಿನ ಎತ್ತಾಗಿ ಬಿಡೋದು ಅಂದ್ಕೊಂಡಿದ್ಯಾ? ಮಗಿನ ಎತ್ಕೊಂಡು ಇಲ್ಲಿಂದ 250 ಕಿಲೋಮೀಟರ್ ಆಚೆ ಇರೋ ಸೂರ್ಯ, ನಿನ್ನ ಮಗುನ ಕರ್ಕೊಂಡು ಈಗಲೇ ಇಲ್ಲಿಗೆ ಬಾ. ಪೂರ್ವಿ, ಮಗುನ ಅಲ್ಲಿ ಕರ್ಕೊಂಬರ್ಬೇಕಾ?